बीदर में आज भारतीय जनता पार्टी की प्रदेश अध्यक्ष बीवाई विजेंद्र के नेतृत्व में वक्फ हटाओ देश बचाओ विरोध मार्च निकाला गया। आज शहर के गांधीगंज में रहे बसवेश्वर मंदिर में परिसर के सम्मुख एक मंच कार्यक्रम का आयोजन किया गया, जिसमें सैकड़ों लोग एकत्र हुए। यहां पर नेताओं ने संबोधन किया। इस अवसर पर भाजपा के पूर्व मंत्री अश्वत्थ नारायण, बीदर जिले में रहे सभी विधायक, एमएलसी, पूर्व विधायक सहित पार्टी के पदाधिकारी एवं सैकड़ों कार्यकर्ता आदि उपस्थित थे। कैमरामैन पुराज का कवरेज। ಈ ರೈತ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೊಡ್ಡ ಪಾಠವನ್ನು ಕಲಿಸತಕ್ಕಂಥ ಕೆಲಸ ನಾವು ರೈತರ ಪರವಾಗಿ ಮಾಡ್ತೇವೆ. ಆ ವಾತಾವರಣ ಮಾಡೋದಕ್ಕೋಸ್ಕರ ನಾವು ಬೀದರ್ಗೆ ಬಂದಿರ್ತಕ್ಕಂಥದ್ದು, ಬೀದರ್ಗೆ ಬಂದಿರ್ತಕ್ಕಂಥದ್ದು. ಬಂಧುಗಳ ಅಧಿಕಾರ ಶಾಶ್ವತ ಅಲ್ಲ, ಅಧಿಕಾರ ಯಾವತ್ತೂ ಕೂಡ ಶಾಶ್ವತ ಅಲ್ಲ. ಇದಕ್ಕೆ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳಲ್ಲ, ಆದರೂ ಸಹ ಸನ್ಮಾನ್ಯ BS ಯಡಿಯೂರಪ್ಪ ಬೀದರ್ ಬರಲಿ, ಬಿಜಾಪುರ ಬರಲಿ, ಗುಲ್ಬರ್ಗ ಬರಲಿ, ರಾಜ್ಯದ ಯಾವ ಜಿಲ್ಲೆಗೂ ಸಹ ಇವತ್ತು ರಾಜ್ಯದ ನಾಡಿನ ರೈತ ನಮ್ಮ ಯಡಿಯೂರಪ್ಪ ಹೆಮ್ಮೆಯಿಂದ ಮಾತಾಡ್ತಾರೆ, ನಮ್ಮ ಯಡಿಯೂರಪ್ಪ ಹೆಮ್ಮೆಯಿಂದ ಮಾತಾಡ್ತಾರೆ. ಕಾರಣ ಇವತ್ತು ಅಧಿಕಾರದಲ್ಲಿ ಎಷ್ಟು ದಿನ ಇದ್ವಿ ಅನ್ನೋದು ಮುಖ್ಯ ಅಲ್ಲ, ಅಧಿಕಾರದಲ್ಲಿ ಎಷ್ಟು ದಿನ ಇದ್ವಿ ಅನ್ನೋದು ಮುಖ್ಯ ಅಲ್ಲ. ಅಧಿಕಾರ ಶಾಶ್ವತ ಅಲ್ಲ. ಆ ಭಗವಂತನ ಆಶೀರ್ವಾದದಿಂದ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ನಾಡಿನ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಿದ್ದೇವಾ, ಅದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಇವತ್ತು ಈ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ರೈತರ ಜಮೀನನ್ನ ಕಿತ್ಕೊಳ್ಳೋದು ಒಂದು ಕಡೆ, ರೈತರನ್ನ ಒಕ್ಕಲಿಪಿಸ್ತಕ್ಕಂಥ ಕೆಲಸ, ಹಿಂದೂಗಳನ್ನ ಬೀದಿಗೆ ತರ್ತಕ್ಕಂಥ ಕೆಲಸ, ಹಿಂದೂಗಳ ಹತ್ಯೆ ನಡೀತಾ ಇದೆ. ಇದು ಯಾವುದೂ ಕೂಡ ತಲೆಕೆಡಿಸಿಕೊಳ್ತಾ ಇಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು. ಹಾಗಾಗಿ ಬಂಧುಗಳೇ, ಬೀದಿಗಿಳಿದು ಹೋರಾಟವನ್ನು ಮಾಡತಕ್ಕಂಥ ಸಂದರ್ಭ ಸೃಷ್ಟಿಯಾಗಿದೆ. ಬೀದಿಗಿಳಿದು ಹೋರಾಟವನ್ನು ಮಾಡತಕ್ಕಂಥ ಸಂದರ್ಭ ಸೃಷ್ಟಿಯಾಗಿದೆ. ಹಾಗಾಗಿ ಇಷ್ಟು ಮಾತ್ರ ಸಂದರ್ಭ ಹೇಳ್ತೇನೆ, ಸಾಕಷ್ಟು ಸಮಯ ಆಗಿದೆ. ಇವತ್ತೇನು ಅನೇಕ ರೈತರು ತಮ್ಮ ಅರ್ಜಿಗಳನ್ನು ನಮಗೆ ನೀಡಿದ್ದೀರಿ. ಯಾವುದೇ ಕಾರಣಕ್ಕೂ ರೈತರು ಆತಂಕ ಪಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಭಾರತೀಯ ಜನತಾ ಪಾರ್ಟಿ ನಮ್ಮ ಕೊನೆಯ ಉಸಿರು ಇರುವವರೆಗೂ ಕೂಡ ರೈತರ ಪರವಾಗಿ ಹೋರಾಟವನ್ನು ಮಾಡ್ತೇವೆ, ನಿಮ್ಮ ಪರವಾಗಿ ಇರ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳ್ತಾ ಈಗ ಸಭೆಯನ್ನು ಮುಗಿಸ್ಕೊಂಡು ಇವತ್ತು ಜಿಲ್ಲಾಧಿಕಾರಿ ಕಚೇರಿ ತನಕ ಪಾದಯಾತ್ರೆ ಮುಖೇನ ಹೋಗಿ ಅವರು ಕೂಡ ನಮ್ಮನ್ನ ಕೂಡ ಇರ್ತೇವೆ. ತಾವೆಲ್ಲರೂ ಕೂಡ ನನ್ನ ಜೊತೆ ಹೆಜ್ಜೆಯನ್ನು ಇಡಬೇಕು ಅನ್ನೋ ಮಾತನ್ನ ಸಂದರ್ಭ ಹೇಳ್ತಾ ಇವತ್ತು ನಮ್ಮ ಹೋರಾಟಕ್ಕೆ ಬಹಳ ಮುಖ್ಯವಾಗಿ ಏನೊಂದು ವಕ್ಫಿನ ವಿಚಾರದಲ್ಲಿ ಸ್ವಾತಂತ್ರ್ಯ ಪೂರ್ವ, ಸ್ವಾತಂತ್ರ್ಯ ನಂತರ, ಸ್ವಾತಂತ್ರ್ಯ ಪೂರ್ವದಲ್ಲೂ ಈ ವಕ್ಫ್ ಅನ್ನುವಂಥದ್ದು ನಮ್ಮ ಇಡೀ ಸಮಾಜವನ್ನ ಕಾಡ್ತಿದ್ದಂತ ಒಂದು ವಿಚಾರ. ಸ್ವಾತಂತ್ರ್ಯ ಬಂದ ನಂತರನು ಏನೋ ಒಂದು ಕಡೆ ಸ್ವಾತಂತ್ರ್ಯ ಬಂದಿದೆ, ಈ ಎಲ್ಲ ಸಮಸ್ಯೆಗಳಿಂದ ಮುಕ್ತರಾಗ್ಬೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಒಂದು ಸಂವಿಧಾನದಲ್ಲಿ ನಾವೆಲ್ಲರೂ ನೆಮ್ಮದಿಯಾಗಿರ್ಬೋದು, ನಮ್ಮ ಹಕ್ಕನ್ನು ನಾವು ಕಾಪಾಡಿಕೊಳ್ಳಬಹುದು ಅಂತ ಒಂದು ಸ್ಪಷ್ಟತೆಯನ್ನು ನಾವು ತಿಳ್ಕೊಂಡಿದ್ದು. ಆದರೆ ಈ ಕಾಂಗ್ರೆಸ್ ಪಕ್ಷ ತಮ್ಮ ಏನೊಂದು ಗೊಂದಲ ನೀತಿ, ಯಾವ ಒಂದು ಸಮಾಜದಲ್ಲಿ ಗೊಂದಲ ನಿರ್ಮಾಣ ಮಾಡಬೇಕು, ಯಾವ ಒಂದು ವಕ್ಫಿನ ವಿಚಾರದಲ್ಲಿ ಸಂವಿಧಾನದಲ್ಲಿ ಯಾವುದೇ ಒಂದು ಉಲ್ಲೇಖ ಆಗಿಲ್ಲ ಅಂತ ಉಲ್ಲೇಖವಾದಂತ ಒಂದು ವಕ್ಫ್ ಎಲ್ಲಿಂದ ಒಂದು ಅಧಿಕಾರವನ್ನು ಪಡೆದಿದೆ. ಏನೊಂದು ಸಂವಿಧಾನದಲ್ಲಿ 3 ಅಂಗಗಳಿವೆ, 3 ಅಂಗಕ್ಕೂ ಅದರದೇ ಆದಂತ ಜವಾಬ್ದಾರಿಗಳಿದೆ. ಆದರೆ ವಕ್ಫ್ ಏನಿದೆ, ವಕ್ಫ್ ಬೋರ್ಡಿಗೆ ಎಲ್ಲಾ ರೀತಿಯಾದಂತಹ ಅಧಿಕಾರ ಒಂದು ಬೋರ್ಡ್ಗೆ ಕೊಟ್ಟುಬಿಟ್ಟಿದೆ, ಎಲ್ಲಾ ರೀತಿಯಾದಂತಹ ಸರ್ವಾಧಿಕಾರ. ಇದನ್ನು ಕೊಟ್ಟಿರೋದು ಎಲ್ಲರೂ ಸದ್ಬಳಕೆ ಮಾಡ್ಕೊಳ್ಳಿ. ಆದರೆ ಈ ಸದ್ಬಳಕೆಯನ್ನು ಮಾಡದೆ ನಮ್ಮ ಅಮಾಯಕ ರೈತರ, ಬಡವರ, ಮಠಾಧೀಶ, ಮಠದ ಹಾಗೂ ಇತರ ದೇವಾಲಯಗಳ ಜಮೀನನ್ನು ಗಮನಿಸುವಂತ ಕೆಲಸಗಳನ್ನ ಇವತ್ತು ಬೋರ್ಡ್ ಒತ್ತಾಗಿರುವಂತದ್ದು ನಾವೆಲ್ಲರೂ ಗೊತ್ತಿರುವಂತ ಒಂದು ವಿಚಾರ. ಹಾಗಾಗಿ ಇತಿಹಾಸದಲ್ಲಿ ಇವತ್ತೇನು ಹಲವಾರು ವರ್ಷಗಳಿಂದ ಈ ರೀತಿ ಗಮನಕ್ಕೆ ಮಾಡ್ಕೊಂಡು ಬರ್ತಾನೆ ಇದೆ. ಏನೊಂದು 1974ರ ವಕ್ಫ್ ಬೋರ್ಡಿನ ಒಂದು ಗೆಜೆಟ್ ನೋಟಿಫಿಕೇಶನ್ ಪ್ರಕಾರವಾಗಿ ಈ ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಎಲ್ಲ ಹೆಚ್ಚು ಕಡಿಮೆ ಈ ಕಾರ್ಯಕ್ರಮ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ನೇತೃತ್ವದಲ್ಲಿ ಇವತ್ತು ಮೊದಲನೇ ತಂಡ ಇವತ್ತು ಬೀದರ್ನಿಂದ ನಾವು ಈ ಹೋರಾಟವನ್ನು ಪ್ರಾರಂಭ ಮಾಡ್ತಾ ಇದ್ವಿ. ಈ ಹೋರಾಟದಲ್ಲಿ
ಇವತ್ತು ತಾವೆಲ್ಲರೂ ಸಮ್ಮುಖದಲ್ಲಿ ಈ ಹೋರಾಟವನ್ನು ಕೂಡ ಪ್ರಾರಂಭವನ್ನು ಮಾಡಿದ್ದೇವೆ. ಯಾಕಂದ್ರೆ ಇವತ್ತು ಎಲ್ಲ ಒಂದು ಕಡೆ ಇವತ್ತು ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನಂತ ರೀತಿಯಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡಿದೋ, ಇವತ್ತು ನಮ್ಮೆಲ್ಲರಿಗೂ ಕೂಡ ಒಂದು ಕಡೆ ನೋವು ಅನ್ನೋದು ಕೂಡ ಬಹಳಷ್ಟು ಕಾಡ್ತಾ ಇದೆ. ಯಾಕಂದ್ರೆ ಇವತ್ತು ನಾವು ಅನೇಕ ವಿಚಾರಗಳನ್ನು ಉಲ್ಲೇಖ ಮಾಡಿದಂತ ಸಂದರ್ಭದಲ್ಲಿ ಕೂಡ ಇವತ್ತು ಈ ದೇಶ ವಿಭಜನೆ ಆದಂತ ಸಂದರ್ಭದಲ್ಲಿ ಕೂಡ ಧರ್ಮ ಆಧಾರದ ಮೇಲೆ ಈ ದೇಶ ವಿಭಜನೆ ಆದಂತ ಸಂದರ್ಭದಲ್ಲಿ ಕೂಡ ಅವತ್ತಿನ ಸಂದರ್ಭದಲ್ಲಿ ಅವತ್ತು ತೀರ್ಮಾನವನ್ನು ತಗೊಂಡಿದ್ದಾರೆ. ಇವತ್ತು ಎಂತ ಪರಿಸ್ಥಿತಿಯಲ್ಲಿ ಯಾರ ಕಡಿಮೆಗೆ ಅನ್ಯಾಯ ಆಗಬಾರದು, ರೈತರಿಗೆ ಅನ್ಯಾಯ ಆಗಬಾರದು ಅನ್ನೋ ರೀತಿಯಲ್ಲಿ ಧರ್ಮ ಆಧಾರದ ಮೇಲೆ ದೇಶ ವಿಭಜನೆ ಆಯಿತು. ತಂಡ ಎಂದು ಬೀದರ್ಗೆ ಆಗಮಿಸಿದೆ. ಎರಡನೇ ತಂಡದ ಆವಶ್ಯಕತೆಗಳು ಮತ್ತು ಅಶ್ವತ್ಥನಾರಾಯಣರು ನಮ್ಮ ಚಳವಳಿಯಲ್ಲಿ ಆಗಮಿಸಬೇಕು ಬಂಧುಗಳೇ. ಇವತ್ತೇನು ಕರ್ನಾಟಕದಲ್ಲಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ, ಅಭಿವೃದ್ಧಿ ಶೂನ್ಯ ಸರ್ಕಾರ, ಈ ಸರ್ಕಾರ ವರ್ಗಾವಣೆಯಲ್ಲಿ ಹಗರಣವನ್ನು ಮಾಡ್ತದೆ. ಮೂರು ಹಗರಣ ಇರ್ಬೋದು. ಏನು ರೈತರ, ಕೃಷಿ ಕಾರ್ಮಿಕರ, ನಮ್ಮ ಹಿಂದೂಗಳ, ಮಠ ಮಂದಿರ, ದೇವತಾಗಳ ಸರ್ಕಾರಿ ಭೂಮಿಯನ್ನ ಯಾವ ಸಂಘಟನೆಗಳು ಒಬ್ಬ ಭೂಮಿಯನ್ನ ಅತಿಕ್ರಮಣವಾಗಿ ಕಾನೂನು ಬಾಹಿರವಾಗಿ ಲಕ್ಷಾಂತರ ಎಕರೆ ಭೂಮಿಯನ್ನು ನುಗ್ಗಿದೆ. ಅದರ ವಿರುದ್ಧವಾಗಿ ರಾಜ್ಯದ ಅಧ್ಯಕ್ಷ ನೇತೃತ್ವದಲ್ಲಿ ಇಂದು ಬೀದರ್ಗೆ ತಂಡ ಆಗಮಿಸಿ ಬಂದಿದೆ. ಎಲ್ಲರೂ ಕೂಡ ಮಾತಾಡಿದ್ದಾರೆ. ನಾವು ಒಂದು ಮಾತನ್ನ ಮಾನ್ಯ ಮುಖ್ಯಮಂತ್ರಿಗೆ ಕೇಳಲಿಕ್ಕೆ ಬಯಸಿದ್ದೆ. 9ನೇ ತಾರೀಕು ಅಧಿವೇಶನ ನಡೀತಾರೆ. ಅಧಿವೇಶನದಲ್ಲಿ ಈ ಏನು ಕೋರ್ಟ್ ಕಾಯಿದೆ ಅಂತೇಳಿ ಕಾನೂನಿಗೆ ಇದಕ್ಕೆ ತಿದ್ದುಪಡಿ ತರುವಂತ ಕೆಲಸವನ್ನ ಮಾಡಬೇಕಂತೇಳಿ ನಾನು ಈ ವೇದಿಕೆಯ ಅವರನ್ನ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಇದು ಮಾಡಿದಾಗ ಮಾತ್ರ ಎಲ್ಲ ಕಡೆ ನೀವು ಸುಳ್ಳು ಹೇಳಲ್ಲ, ನಿಜವನ್ನು ಹೇಳ್ತೀರಿ ಅನ್ನೋದು ಸತ್ಯ ಆಗ್ತದೆ. ಆದರೆ ನೀವು ಮಾಡಲ್ಲ, ನೀವು ಸುಳ್ಳಿನ ಸರ್ದಾರ ಆಗ್ತೀರಿ ಅನ್ನೋದು ನಿಮ್ಮ ಹೆಣ್ಣಿನ ಹಣೆಪಟ್ಟಿಯನ್ನ ಮಾತ್ರ ಕೂಡ ನಾವು ಈ ಸಂದರ್ಭ ಹೇಳಬೇಕಾಗ್ತದೆ. ಇವತ್ತು ವಿಜಯದ ನೇತೃತ್ವದಲ್ಲಿ ಕಳೆದ 1.5 ತಿಂಗಳಿಂದ ಕೂಡ ಈ ರಾಜ್ಯಾದ್ಯಂತ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಯಾರ ಪರವಾಗಿ? ನಮ್ಮ ರೈತರ ಪರವಾಗಿ, ದೇವಸ್ಥಾನಗಳ ಜಮೀನಿನ ಪರವಾಗಿ, ಶೋಷಿತರ ಪರವಾಗಿ. ರಾಜ್ಯ ಸರ್ಕಾರದ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧವಾಗಿ ಮುಖ್ಯಮಂತ್ರಿಗಳ ನೇರವಾಗಿ ಭಾಗಿಯಾದಂತಹ ಮೂಲ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ಹೀಗೆ ಅನೇಕ ಹಗರಣಗಳ ವಿರುದ್ಧ ರಾಜ್ಯಾಧ್ಯಕ್ಷರು ನಿರಂತರವಾಗಿ ಅವಿರತವಾಗಿ ಹೋರಾಟವನ್ನ ಮಾಡಿದ ಪರವಾಗಿ ಇವತ್ತು ಕರ್ನಾಟಕದಲ್ಲಿ ಜನತೆಗೆ ಒಂದು ಧೈರ್ಯ ತುಂಬುವಂತ ಕೆಲಸಗಳಾಗಿದೆ. ಮತ್ತು ಕಾಂಗ್ರೆಸ್ ಸರ್ಕಾರ ಎಷ್ಟು ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅನ್ನುವಂಥದ್ದನ್ನ ಕೂಡ ಬುಡಮೆ ಮಾಡುವಂತ ಕೆಲಸವನ್ನ ಕೂಡ ಆಗಿದೆ. ಅದೇ ರೀತಿ ಇವಾಗ 3 ತಿಂಗಳಿಂದ ವಕ್ಫ್ ಜಮೀರ್ ಅಹಮದ್ ಬೀದರ್ನಿಂದ ಪ್ರವಾಸವನ್ನು ಮಾಡಿ ರೈತರ ಜಮೀನ